ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಿನ್ಮಯಗೌಡ ವ್ಲಾಗ್. ನಾನು ನಿಮಗೆ ಇವತ್ತು ಈಸಿಯಾಗಿ ಬೆಂಡೆಕಾಯ್ದು ಒಂದು ಸ್ನ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಂತನಾದ್ರು ಕರಿಬೋದು, ಬೆಂಡೆಕಾಯಿ ಕುರ್ಕುರೆ ಅಂತಲೇ ಕರೆಯೋಣ, ಓಕೆನಾ. ಬೆಂಡೆಕಾಯಿನ ಇಲ್ಲಿ ನಾನು ನೀಟಾಗಿ ತೊಳ್ಕೊಂಡು ಆ ನೀರಿನ ಅಂಶನೆಲ್ಲ ಒರೆಸಿ ಇಟ್ಕೊತಾ ಇದ್ದೀನಿ ಪಕ್ಕಕ್ಕೆ, ಓಕೆನಾ. ನಂತರ ಆ ಬೆಂಡೆಕಾಯಿನ ನೀಟಾಗಿ 2 ತುಂಡುಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ತುಂಡು ಮಾಡಿಕೊಂಡು ಮಧ್ಯಕ್ಕೆ ಸೀಳ್ಕೋಬೇಕು, ಅಂದರೆ ಚಿಕ್ಕದಾಗಿ ಮಾಡ್ಕೋಬೇಕು. ಸೀಳ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಈ ಥರ ನಾನು ಸುಮಾರು ಒಂದು 10ರಿಂದ 15 ಬೆಂಡೆಕಾಯಿಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಬೆಂಡೆಕಾಯಿನ ಸಂಜೆ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಹೊರ್ಗಡೆ ಹೋಗ್ಬಿಟ್ಟು ಗೋಬಿ ಮಂಚೂರಿ, ಪಾನಿಪೂರಿ ಅಥವಾ ಬೋಂಡ ಈ ರೀತಿ ಹೊರ್ಗಡೆ ಕೊಡಿಸೋ ಬದಲು ಮನೆಯಲ್ಲೇ ಈಸಿಯಾಗಿ ಈ ಬೆಂಡೆಕಾಯಿ ರೆಸಿಪಿನ ಮಾಡಿಕೊಂಡು ನೀವು ಸವಿರಿ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ಆ ಬೆಂಡೆಕಾಯಿ ತುಂಡಿರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಉಪ್ಪು ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸ್ವಲ್ಪ ಯೂಸ್ ಮಾಡಿ. ನಂತರ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಚಾಟ್ ಮಸಾಲ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಂಡೆಕಾಯ್ದು ಏನು ಲೋಳೆ ಅನಿಸುತ್ತಲ್ಲ ಅದೆಲ್ಲ ಅನಿಸಲ್ಲ, ಒಂದು ಸ್ವಲ್ಪ ಕಡದ್ದಾಗಿರುತ್ತೆ. ಸೊ ಹಾಗಾಗಿ ನಾನು ಚಾಟ್ ಮಸಾಲಾನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರದ ಪುಡಿನೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಒಂದು ಖಾರದ ಪುಡಿನ ಹಾಕ್ಕೊಳ್ಳಿ. ನಂತರ ನಾನೇನು ಮಾಡ್ತಿದ್ದೀನಿ, 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ನಂತರ ಅದನ್ನು ಫುಲ್ ಸ್ಪೂನಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಒಂದು ಚೂರು ಜಾಸ್ತಿ ಅದನ್ನು ಬೋಂಡದ ರೀತಿ ಕಲಿಸ್ಕೋಬಾರ್ದು. ಚೂರು 2 ಹನಿ ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಅದು ಫುಲ್ಲು ಗಟ್ಟಿಗಿರಬೇಕು ಹಿಟ್ಟು, ಆ ರೀತಿ ನೀವು ಅದನ್ನು ಕೈ ಆಡಬೇಕು. ಆಗ ತುಂಬ ಚೆನ್ನಾಗಿ ಅದು ಅಂಟ್ಕೊಳುತ್ತೆ ಆ ಒಂದು ಬೆಂಡೆಕಾಯಿಗೆ. ಸ್ವಲ್ಪ ಏನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ಇಟ್ಕೊಂಡಿರುತ್ತೆ, ಓಕೆನಾ. ನಂತರ ಒಂದು ಚಿಕ್ಕ ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾಯೋವರೆಗೂ ವೇಟ್ ಮಾಡಿ. ನಂತರ ಎಣ್ಣೆ ತುಂಬ ಚೆನ್ನಾಗಿ ಕಾದ್ಮೇಲೆ ಆ ಬೆಂಡೆಕಾಯಿನ ಏನು ಕಲಸಿಟ್ಟಿರ್ತೀರಲ್ವ, ಒಂದೊಂದೇ ಬೆಂಡೆಕಾಯಿನ ಎಣ್ಣೆಗೆ ಹಾಕಿ ನಂತರ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಆವಾಗ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಮೆತ್ತಗಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಲೈಟಾಗಿ ಕರಮ್ ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಈ ಟೇಸ್ಟನ್ನು ಸವಿರಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಆದಷ್ಟು ಮನೆ ಊಟಗಳನ್ನು ಮಾಡಲಿಕ್ಕೆ ಟ್ರೈ ಮಾಡಿ, ಹೊರಗಡೆ ಕಡಿಮೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.